ಅರಣ್ಯದ ಮಧ್ಯಭಾಗದಲ್ಲಿ ಹಸಿರು ಮರಗಳ ನೆರಳಲ್ಲಿ ಶೇರ ಎಂಬ ಅದ್ಭುತ ಹುಲಿ ವಾಸವಾಗಿತ್ತು. ಬೆಳ್ಳಿಯಂತೆ ಹೊಳೆಯುವ ಕಣ್ಣುಗಳು ಮತ್ತು ಗಾಢ ಕಪ್ಪು ಪಟ್ಟೆಗಳೊಂದಿಗೆ ಶೇರ ಅರಣ್ಯದ ನಿಜವಾದ ರಾಜನಾಗಿದ್ದ. ತನ್ನ ಶಕ್ತಿಯಿಂದ ಮಾತ್ರವಲ್ಲ, ಧೈರ್ಯ ಮತ್ತು ಬುದ್ಧಿಯಿಂದಲೂ ಎಲ್ಲ ಜೀವಿಗಳ ಗೌರವವನ್ನು ಗಳಿಸಿದ್ದ. ಶೇರ ಸಣ್ಣಕಂದನಾಗಿದ್ದಾಗ ತನ್ನ ತಾಯಿಯ ದಪ್ಪ ನೋಟದಡಿಯಲ್ಲೇ ತಮ್ಮಂದಿರು ಜೊತೆ ಆಟವಾಡುತ್ತಿದ್ದ. ಆದರೆ ಒಂದು ದಿನ ಮಾನವರು ಅರಣ್ಯಕ್ಕೆ ಕಾಲಿಟ್ಟರು. ಶಬ್ದ, ಧೂಳಿನಲ್ಲಿ ಗೊಂದಲ ಉಂಟಾಯಿತು. ಶೇರ ತನ್ನ ತಾಯಿಯಿಂದ ಪ್ರತ್ಯೇಕವಾಗಿ ಹೋದ. ಕಂದ ಹುಲಿ ಅಳುತ್ತಾ ತಾಯಿಯನ್ನು ಹುಡುಕುತ್ತಾ ಅರಣ್ಯದಲ್ಲಿ ಅಲೆದಿತು. ಅದು ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳಬೇಕಾಯಿತು. ದಿನಗಳು ಕಳೆದಂತೆ ಶೇರ ಬಲಿಷ್ಠ ಮತ್ತು ಚತುರನಾಗಿ ಬೆಳೆದ. ಅದು ಮೃಗಗಳನ್ನು ಶಾಂತವಾಗಿ ಬೇಟೆ ಮಾಡುವುದು, ಮನುಷ್ಯರಿಂದ ದೂರವಿರುವ ಸ್ಥಳಗಳನ್ನು ಆಯ್ಕೆ ಮಾಡುವುದು ಕಲಿತ. ಆದರೆ ತನ್ನ ಕುಟುಂಬವನ್ನು ಕಳೆದುಕೊಂಡ ನೋವನ್ನೆಂದಿಗೂ ಮರೆಯಲಿಲ್ಲ. ಒಂದು ಕಾಡು ಬೇಸಿಗೆ, ದಟ್ಟವಾದ ಒಣಕು ಕಾಲವಾಯಿತು. ನೀರು ಕೊನೆಗೊಂಡು ತೀವ್ರ ಹಸಿವಿನಿಂದ ಎಲ್ಲ ಪ್ರಾಣಿಗಳು ಪರದಾಡಿದವು. ಒಂದು ಅಸಹ್ಯ ಕಾಡುಹಂದಿ ಜಲಾಶಯದ ಹಕ್ಕನ್ನು ಪಡೆದಿದ್ದ. ಶೇರ ಯುದ್ಧವಿಲ್ಲದೆ ವಿಜಯ ಸಾಧಿಸಲು ತೀರ್ಮಾನಿಸಿತು. ಅದು ದಿನಗಟ್ಟಲೆ ಕಾಡುಹಂದಿಯ ನಡವಳಿಕೆಯನ್ನು ಗಮನಿಸಿ ಒಮ್ಮೆ ಅದನ್ನು ಬಿರುಕುಂಬಳಿಯಲ್ಲಿ ಬಿದ್ದಂತೆ ಮಾಡಿದ. ಹೋರಾಟವಿಲ್ಲದೆ ಶೇರ ಮತ್ತೆ ನೀರಿನ ಹಕ್ಕನ್ನು ಪ್ರಾಣಿಗಳಿಗೆ ನೀಡಿದ. ಪ್ರಾಣಿಗಳು ಶೇರರನ್ನು ಗೆದ್ದವನೆಂದು ಮಾತ್ರವಲ್ಲ, ರಕ್ಷಕನಾಗಿಯೂ ಕಾಣಲು ಆರಂಭಿಸಿದವು. ಮರಗಳಲ್ಲಿದ್ದ ಕೋತಿಗಳು ಸಹ ಶೇರಾದ ಶಕ್ತಿಯ ಮತ್ತು ನೀತಿಯ ಕಥೆಗಳನ್ನು ಚಿಟ್ಟೆಗಳಂತೆ ಹರಡಿದವು. ಪ್ರಾಣಿಗಳು ಹಾಗೂ ಶೇರ ಒಂದಾದ ಮೇಲೆ ದಿನಗಳು ನಿಧಾನವಾಗಿ ಸಾಗಿದವು. ಒಂದು ದಿನ ಅರಣ್ಯದ ಆಳದಿಂದ ಚಿಕ್ಕ ಹುಲಿ ಗೊಬ್ಬೆಯನ್ನು ಹಾಕುತ್ತಿತ್ತು. ಆಗ ತನ್ನ ಬಾಲ್ಯವನ್ನು ನೆನೆಸಿಕೊಂಡ ಶೇರ ಆ ಕಂದವನ್ನು ಪೋಷಿಸಲು ತೀರ್ಮಾನಿಸಿತು. ಹೀಗೆ ಶೇರ ತನ್ನ ಜ್ಞಾನವನ್ನು, ಅನುಭವವನ್ನು ಮುಂದಿನ ತಲೆಮಾರಿಗೆ ನೀಡಿದ. ಹುಲಿ ಕೇವಲ ರಾಜನಾಗಿಲ್ಲ, ಅರಣ್ಯದ ಆತ್ಮವಾಯಿತು. ಇದರಿಂದ ಶೇರಾದ ಕಥೆ ಅರಣ್ಯದಲ್ಲಿ ಶಾಶ್ವತವಾಗಿ ಜೀವಂತವಾಗಿಯೇ ಉಳಿದಿತು. ಗಾಳಿಯೊಳಗೆ ಗುನುಗುತ್ತ ತಾಳವಾಗಿ, ಮರದ ಕೆಳಗೆ ಉರುಳಿದ ಪಾದಚಿಹ್ನೆಯೊಳಗೆ.